ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ.
ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನುವಾನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರುವ ಅಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನುವಾನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ, ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ, ಭಕ್ತಿಯೇ ಗುರುಗಳ ಉಸಿರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನು ಆನಂದ ಗುರುಗಳಂತೆ.
ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ನಿಮ್ಮೆಲ್ಲರ ಹೆಸರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಗಣಪನ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಓಂ ಸುಮಕಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತುವೇ ನಮಃ. ದೇವರ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಮಾರ್ಗದರ್ಶನ, ಆಶೀರ್ವಾದನ ಎಲ್ಲ ನೀಡಿದೆ. ಬಹುಶಃ ಈ ಒಂದು ಗಣಪತಿಯ ಬಗ್ಗೆ ಹೇಳಬೇಕು ಅಂದರೆ ಕಳೆದ 25-30 ವರ್ಷಗಳ ಹಿಂದೆ ಇದೊಂದು ಹೊಲಗಳಾಗಿತ್ತು. ಆ ಹೊಲಗಳಾಗಿದ್ದಂಥ ಸಂದರ್ಭದಲ್ಲಿ ಜನ ಒಬ್ಬೊಬ್ಬರೇ ಬಂದು ಮನೆ ಕಟ್ಕೊತಾ ಇದ್ರು. ಇಲ್ಲೆಲ್ಲ ಭಾಳಷ್ಟು ಜನ ಇದ್ದಾರೆ, 40 ವರ್ಷ 50 ವರ್ಷ 30 ವರ್ಷದಿಂದ ಬಂದಿರುವಂಥವ್ರು. ಆ ಹೊಲಗಳಲ್ಲಿ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ನಮಗೊಂದು ದೇವರ ಗುಡಿ ಬೇಕು ಅಂತ ಸಂದರ್ಭದಲ್ಲಿ ನಾಗರಾಜ ಅಣ್ಣವರು, ನಮ್ಮ ತಂದೆಯವರು ಇರುವಂಥ ಎಲ್ಲ ಮುಖಂಡರು, ಬಹುಶಃ ಆ ಒಂದು ವಿಶ್ವೇಶ್ವರಯ್ಯ ಒಂದು ಸಂಘ ಇರ್ಬೋದು, ಎಲ್ಲ ಸಂಘರು ಸೇರಿ ಒಂದು ಗಣೇಶನ ಒಂದು ಪ್ರತಿಷ್ಠಾಪನೆ ಮಾಡಿದರು. ಇವತ್ತು ಅದನ್ನು ಅತ್ಯಂತ ವಿಜೃಂಭಣೆಯಾಗಿ ದೊಡ್ಡ ಮಟ್ಟದಲ್ಲಿ ಕಟ್ಟಿ ದೊಡ್ಡ ದೇವಸ್ಥಾನವನ್ನು ಮಾಡಿ ಇವತ್ತು ಸಹಸ್ರಾರು ಜನರು ಬಂದು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಶಿವಾನಂದ ಮೂರ್ತಿ ಸರ್ ಅವರು ಮತ್ತು ಅರುಣ್ರವರು, ರಾಜೂರವರು ಇರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ. 48 ದಿನಗಳ ಕಾಲ ಏನಿವತ್ತು ನಾವೆಲ್ಲ ಪೂಜೆ ಮಾಡಿ 48 ದಿನಗಳ ಕಾಲ ಇರ್ತೀರ. ಎಲ್ಲರಿಗೂ ಆ ದೇವರ ಅನುಗ್ರಹ, ಗಣೇಶ ಹಾಗೂ ಸುಬ್ರಹ್ಮಣ್ಯನ ಅನುಗ್ರಹ ತಮಗೆಲ್ಲ ಸಿಗಲಿ. ನಮ್ಮ ದೇವಾಲಯದ ಮೂರ್ತಿ ಚಿಕ್ಕದಾದರೂ ಅದರ ಕೀರ್ತಿ ತುಂಬ ದೊಡ್ಡದಿದೆ. ಅದನ್ನು ನಾವು ಬೇರೆಯವ್ರ ಬಾಯಲ್ಲಿ ಕೇಳೋದ್ರಿಂದ ನಾವೇ ಸ್ವತಃ ಬಂದು ನಮ್ಮ ಕಣ್ಣಾರೆ ನೋಡಿ ಈ ದೇವಾಲಯದ ವಿಶೇಷತೆ ಮತ್ತು ಈ ದೇವರ ಶಕ್ತಿಯನ್ನು ತಾವೆಲ್ಲರೂ ಸಹ ಅನುಭವಿಸಬೇಕು ಅಂತ ಹೇಳ್ಬಿಟ್ಟು 2 ಮಾತಿನಲ್ಲಿ ಮುಗಿಸ್ತೀನಿ. ಜಯ ಗಣೇಶ ನಿನಗೆ ವಂದನೆ.
ಇವತ್ತು ನಮ್ಮ ಗಣಪತಿ ದೇವರನ್ನು ಮಹಾಮಂಗಳಾರತಿ ಮಾಡುವಂಥ ಸಂದರ್ಭದಲ್ಲಿ ನಾನು ಭಾಳ ಖುಷಿಯಾಗಿದ್ದು ನನ್ನ ಜನ್ಮದ ಸುಕೃತ ಅಂತೇಳಿ ನಾನಾದರೂ ಹೇಳಲಿಕ್ಕೆ ಭಾವಿಸ್ತೇನೆ. ಇವತ್ತು ಆನಂದ್ ಗುರೂಜಿಯವರ ಆರತಿ ಮಾಡುವಂಥ ಸಂದರ್ಭದಲ್ಲಿ ಗಣಪತಿ ಬಲಭಾಗದಲ್ಲಿ ಹೂವಿನ ಪ್ರಸಾದ, ಸುಬ್ರಹ್ಮಣ್ಯ ಸ್ವಾಮಿ ಬಲಭಾಗದಲ್ಲಿ ಪ್ರಸಾದವನ್ನು ಕೊಡೋದ್ರ ಮುಖಾಂತರ ಈ ಕ್ಷೇತ್ರದ ಭಕ್ತಾದಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಮಾತೆಯರಿಗೆ, ಮಕ್ಕಳಿಗೆ, ಇಲ್ಲಿ ಬರ್ತಕ್ಕಂಥವ್ರೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತು ನಾನು ಆನಂದ್ ಗುರೂಜಿಯವರು ಮಾತನಾಡ್ತಾ ಈ ಕ್ಷೇತ್ರದ ಬಗ್ಗೆ, ಈ ವಿಗ್ರಹದ ಬಗ್ಗೆ, ಈ ವಿಗ್ರಹದ ಮಹತ್ವದ ಬಗ್ಗೆ, 48 ದಿನ ಮಂಡಲ ಪೂಜೆಯ ಮಹತ್ವದ ಬಗ್ಗೆ, ಕುಂಭಾಭಿಷೇಕದ ಮಹತ್ವದ ಬಗ್ಗೆ ಅವರು ಭಾಳ ಸವಿಸ್ತಾರವಾಗಿ ನಾವು ಯಾವ ರೀತಿ ನೆಡಬೇಕು ಅನ್ನೋವಂಥವನ್ನು ಕೂಡ ವಿಚಾರವನ್ನು ನಮಗೆಲ್ಲರಿಗೂ ತಿಳಿಸಿರೋರಿದ್ದಾರೆ. ನಾನಂತೂ ಕೂಡ ಈ ಮುಖಾಂತರ ಆನಂದ್ ಗುರೂಜಿರವರಿಗೆ ನಾನು ಧನ್ಯವಾದಗಳನ್ನು ಈ ದೇವಸ್ಥಾನ ಸಮಿತಿ ಹಾಗೂ ಕುರುಬರಳ್ಳಿ ಜೆ.ಸಿ. ನಗರದ ಸದ್ಭಕ್ತರ ವತಿಯಿಂದ ನಾನು ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಓಂ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಗೆ ನಡೆದಿರತಕ್ಕಂಥ ಈ ಕುಂಭಾಭಿಷೇಕ ಸತತ 3 ದಿನಗಳಿಂದ ನಡೆದಂತಹ ವಿಶೇಷವಾದಂತಹ ಅರ್ಥಗರ್ಭಿತವಾದಂತಹ ಅನುಷ್ಠಾನ, ಇವತ್ತು ಲೋಕಾರ್ಪಣೆ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯ. ಬರೀ ಗಣಪ ಮಾತ್ರ ಅಲ್ಲ, ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಶಕ್ತಿಯ ರೂಪವಾಗಿ ಇರ್ತಕ್ಕಂಥ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ. ಶ್ರೀ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹವನ್ನು ಪಡೆಯಲಿಕ್ಕಂತೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಪುಟ್ಟ ಆಲಯ, ಆದರೆ ಬೃಹತ್ ಮಟ್ಟದ ಕಾಯಕ. ಆಲಯ ಏನೂ ಪುಟ್ಟದೆ, ಆದರೆ ಒಳಗಿರ್ತಕ್ಕಂಥ ಶಕ್ತಿ ಅದು ಸಾಮಾನ್ಯವಲ್ಲ, ಅಸಾಧ್ಯವಾಗಿರ್ತಕ್ಕಂಥದ್ದು. ಇಂತಹ ಅದ್ಭುತವಾದಂತಹ ಕಾಯಕವನ್ನು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂತಹ ಕೀರ್ತಿ ಈ ಭಾಗದ ಜನತೆಗೆ ಸಿಗುತ್ತೆ.
ಹಾಗಾಗಿ ಇಂತಹ ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಕುಂಭಾಭಿಷೇಕ ಮಾಡುವಂಥ ಸೌಭಾಗ್ಯ ತಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದೊಂದು ಸೌಭಾಗ್ಯವೇ ಸರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋಣ. ಸಾಧ್ಯವಾದಷ್ಟು ಈ ಪೂರ್ಣ ಕುಂಭದ ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆಯ ಈ ಶುಭ ಮುಹೂರ್ತದಲ್ಲಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಯಾರು ಈ ಪ್ರಧಾನವಾಗಿರ್ತಕ್ಕಂಥ ವಿಮಾನ ಗೋಪುರದಲ್ಲಿರ್ತಕ್ಕಂಥ ಕಳಶಕ್ಕೆ ಅಭಿಷೇಕವನ್ನು ಮಾಡ್ತಾರೋ ತಾವೇ ಭಾಗ್ಯವಂತರು. ಯಾಕೆಂದರೆ ಈ ಮನುಷ್ಯನ ಜನ್ಮವೇ ಬಹಳ ವಿಶೇಷ. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ. ಅಂತಹದರಲ್ಲಿ ಒಂದು ಚರಿತ್ರೆಯಲ್ಲಿ ಹೆಸರು ನಿಲ್ಲುವಂತಹ ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸೃಷ್ಟಿ ಎಂದರೆ ಅದು ಎಲ್ಲರೂ ಸಹಿತ ಭಾಗವಹಿಸಲೇಬೇಕು. ಇಂತಹ ಅತ್ಯದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂತಹ ಈ ಕಾಯಕಕ್ಕೆ ಯಾರೆಲ್ಲ ಬಂದಿದ್ದೀರೋ ತಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಶ್ರೀ ವಲ್ಲಿ ದೇವಸೇನಾ ಸಮೇತ ಅಂದರೆ ಬಾಲಸುಬ್ರಹ್ಮಣ್ಯ ಹಾಗೂ ಗಣಪತಿಯ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ಇವತ್ತು ವಿಮಾನ ಗೋಪುರದಲ್ಲಿ ನಡೀತಿರ್ತಕ್ಕಂಥ ಈ ಕುಂಭಾಭಿಷೇಕ, ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲರಿಗೂ ಶುಭ ಉಂಟು ಮಾಡಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಗಣಾನಾಂ ತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಪಸ್ಯೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆ ಆದಿಪೂಜಿತ ಅಗ್ರಗಣ್ಯನಾದಂತಹ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ವೈಭವ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಪ್ರಾರಂಭೋತ್ಸವದ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನಾ ಅಷ್ಟಬಂಧ ಹಾಗೂ ಕುಂಭಾಭಿಷೇಕದ ಶುಭ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರಿಗೂ, ಸಾಧು ಸಂತರಿಗೂ ಹಾಗೂ ಎಲ್ಲ ರಾಜಕೀಯ ಮುಖಂಡರಿಗೂ, ಎಲ್ಲಕ್ಕಿಂತ ಮುಖ್ಯವಾಗಿ ಬಂದಿರತಕ್ಕಂತಹ ತಾಯಂದರು ತಮ್ಮೆಲ್ಲರಿಗೂ ಗಣಪತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹ ಹೊಂದಿದ್ರೆ ಬೇಡಿದ ವರಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಯಾವ ಕೆಲಸದಲ್ಲೇ ಆದರೂ ಗಣಪನ ಪ್ರಾರ್ಥನೆಯಿಂದ ಮಾತ್ರವೇ ಸಾಧ್ಯ. ಗಣಪನ ಎರಡು ಪ್ರಾರ್ಥನೆ ಮಾಡಿ ಒಂದು 21 ಗರಿಕೆ, ಒಂದಿಷ್ಟು ಶ್ರೀಗಂಧ, ಸ್ವಾಮಿಗೆ ಗಂಧ ಮತ್ತು ಶ್ರೀಗಂಧದಿಂದ 21 ಗರಿಕೆಯಿಂದ ಬಿಳಿ ಎಕ್ಕದ ಹೂಗಳನ್ನು ಸ್ವಾಮಿ ಪಾದದ ಮೇಲಿಟ್ಟು
ನಾವು ಮುಂದೆ ನಡೆದರೆ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆ ಆಗುತ್ತೆ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವ ಶಕ್ತಿ ಗಣಪನ ಮಂತ್ರದಲ್ಲಿ, ಗಣಪನ ದರ್ಶನದಲ್ದಿರ ಮತ್ತಾವುದರಲ್ಲೂ ಇಲ್ಲ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರಗಳು ಸಾರಿ ಸಾರಿ ಹೇಳ್ತಾ ಇದೆ. ಇದು ಆನಂದ್ ಗುರುಜಿ ಒಬ್ಬರು ಹೇಳುವ ಮಾತಲ್ಲ. ತಾವೆಲ್ಲರೂ ಸಂಕಷ್ಟರ ಮಹಾಗಣಪತಿ ಬಂತು ಅಂದರೆ ಸಾಕಷ್ಟು ಜನ ಶ್ರದ್ಧೆಯಿಂದ ಭಕ್ತಿಯಿಂದ ತಾಯಂದಿರು ತಾವು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಮೇಲೆ ಪುನಃ ಸ್ನಾನ ಪೂಜೆ ಸಂಧ್ಯಾವಂದನೆ ಮಾಡಿಕೊಂಡು ದೇವರ ದರ್ಶನ ಮಾಡ್ತಾ ಸ್ವಾಮಿಯ ಮಹಾಪ್ರಸಾದಕ್ಕಾಗಿ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇರ್ತೀರಿ. ಅಂತಹ ಅತ್ಯದ್ಭುತವಾದಂತಹ ಮಹಾಲಕ್ಷ್ಮೀಪುರಮಲ್ಲಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಪ್ರತಿಷ್ಠಾಪನೆ ಆಗಿದೆ. ನಾನು ಕಂಡಂತೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮ, ಡಿಸ್ಟಿಕ್ಕು, ತಾಲೂಕು ಎಲ್ಲ ಕಡೆ ನನ್ನ ಪ್ರಯಾಣ ಆಗಿದೆ. ಎಲ್ಲೂ ಸಹಿತ ಇಂತಹ ಒಂದು ಅದ್ಭುತವಾದಂತಹ ಗಣಪನ ನಾನು ನೋಡಲಿಲ್ಲ. ಈ ಗಣಪನಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೊಂದು ತೀರ್ಥಕ್ಷೇತ್ರವಾಗುತ್ತೆ ಅಂದರೂ ಅದು ತಪ್ಪಾಗಲಾರದು. ಆಗಲೇ ನಮ್ಮ ಗೋಪಾಲಯ್ಯನವರು ಒಂದು ಮಾತು ಹೇಳ್ತಿದ್ರು. ಗೋಪಾಲಯ್ಯನವರು ಹೇಳಿದಂಥ ಮಾತು ಅಕ್ಷರಾಕ್ಷರ ನಿಜ. ತಾವೆಲ್ಲ ಪುಣ್ಯ ಮಾಡಿದ್ದೀರಿ. ಈ ಮಹಾಲಕ್ಷ್ಮೀಪುರಮಲ್ಲಿರ್ತಕ್ಕಂಥದಕ್ಕೆ ಹೆಸರಲ್ಲೇ ಲಕ್ಷ್ಮೀಪುರಂ. ಈ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಮಹಾಲಕ್ಷ್ಮೀಪುರಮಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ನಿವಾಸಿಗಳಿಗೂ ಸಹಿತ ನೀವು ಅದೃಷ್ಟ ಮಾಡಿದ್ದೀರಿ. ಎಲ್ಲಿಂದ ಎಲ್ಲಿ ತಿರುಗಿದ್ರು ಸಹಿತ ಯಾವ ದಿಕ್ಕು ನಮಗೆ ಬೇಡ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲಿದೆಲ್ಲಿ ನೋಡ್ರು ದೇವಾಲಯಗಳೇ. ಇಷ್ಟು ಅದ್ಭುತವಾದಂತಹ ದೇವಾಲಯಗಳ ಮಧ್ಯದಲ್ಲಿ ನಿಮ್ಮ ವಾಸ. ಇನ್ನು ಇಲ್ಲಿ ಯಾವ ರಾಕ್ಷಸರ ಒಳಗಡೆ ಬರ್ಬೋದು? ನಮ್ಮೊಳಗಿರುವಂಥ ಅಸುರತ್ವವನ್ನು, ನಮ್ಮೊಳಗಿರುವಂಥ ರಾಕ್ಷಸತ್ವವನ್ನು ದೂರ ಮಾಡ್ಕೊಂಡ್ಬಿಟ್ರೆ ನಾವು ಭಗವಂತನಿಗೆ ಹತ್ತಿರವಾಗಿಬಿಡ್ತೇವೆ. ಅಂತಹ ನಿಟ್ಟಿನಲ್ಲಿ ಗೋಪಾಲಯ್ಯನವರು ಹೇಳಿದಂಥ ಮಾತು, ಜೊತೆಗೆ ನರೇಂದ್ರ ಬಾಬುರವರು ಸಹಿತ ಅವರು ಆಧ್ಯಾತ್ಮಿಕವಾಗಿ ಒಂದಷ್ಟು ಚಿಂತನೆ ಮಾಡ್ತಾ ವಿಶೇಷವಾಗಿ ದೇವತಾರಾಧನೆಗೆ ಅವರು ಬಂದದ್ದು ಬಹಳ ಸಂತೋಷವೇ ಸರಿ. ಇನ್ನು ಇಷ್ಟೆಲ್ಲ ಅತ್ಯದ್ಭುತವಾದಂಥ ಕಾರ್ಯಕ್ರಮ ಹೀಗೆ ನಡೀಬೇಕಾದ್ರೆ ನಮ್ಮ ಶಿವಕುಮಾರ್ ಶಿವಾನಂದ ಮೂರ್ತಿ ಅವರ ಶ್ರಮನೂ ಮೆಚ್ಚಬೇಕಾದಂಥದ್ದೇ. ಇವತ್ತು ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ನಮ್ಮ ಚಂದ್ರು ಪಟ್ಟಿಡಿದು ಶಿವಾನಂದ ಮೂರ್ತಿಯವರನ್ನು ಪ್ರೇರೇಪಿಸಿ ಈ ಭಾಗಕ್ಕೆ ಅಂದರೆ ಮಹಾಲಕ್ಷ್ಮೀಪುರಂಗೆ ಆನಂದ್ ಗುರುಜಿಯವ್ರನ್ನ ಕರೆಸಬೇಕು ಅಂತ ಯಾವಾಗ ನಮ್ಮ ಆಶ್ರಮದಲ್ಲಿ ಲಕ್ಷ್ಮೀ ಬೋರ್ಹ ಸ್ವಾಮಿ ಪ್ರತಿಷ್ಠಾಪನೆ ಆಯಿತು ಅಂದಿನಿಂದ ಇಂದಿನವರೆಗೂ ಶನಿವಾರ ಮತ್ತು ಭಾನುವಾರದ ಕಾರ್ಯಕ್ರಮ ನಂದೇನಿದ್ರೂ ಬರೀ ಆಶ್ರಮದಲ್ಲಿ ಮಾತ್ರ. ಆಶ್ರಮ ಬಿಟ್ಟು ಹೊರಗಡೆ ಬಂದಂಥ ಮೊದಲನೇ ಕಾರ್ಯಕ್ರಮ ಮಹಾಲಕ್ಷ್ಮೀಪುರಮಲ್ಲಿರ್ತಕ್ಕಂಥ ಮಾತಾಡುವ ಗಣಪತಿ ಹತ್ರಕ್ಕೆ. ಇಲ್ಲಿರುವ ಗಣಪತಿ ಮಾತಾಡ್ತಾನೆ, ಆದರೆ ಮಾತಾಡಿಸುವಂಥ ವಿಧಿ ನಿಮಗೆ ಗೊತ್ತಾಗಬೇಕು. ಈ ಗಣಪತಿಯ ಮುಂದೆ ಬಂದು ನನಗದು ಬೇಕು, ಇದು ಬೇಕು, ಅದು ಕೊಡು, ಇದು ಕೊಡು ಅನ್ನೋದು ಬೇಕಿಲ್ಲ. ಶ್ರದ್ಧೆಯಿಂದ ಸ್ವಾಮಿಯ ಮುಂದೆ ನಿಂತು ಸ್ವಾಮಿನ ಕಣ್ತುಂಬ ನೀವು ನೋಡಿ, ನಿಮ್ಮ ಕಣ್ಗಳಲ್ಲಿ ಭಗವಂತನ ನೋಡಿದ್ರೆ ಸಾಕು, ನಿಮ್ಮ ಕಷ್ಟ ದೂರ ಮಾಡ್ತಾನೆ. ಶಿವಾನಂದವರು ಬರ್ತಾ ದಾರಿಯಲ್ಲಿ ಒಂದು ಮಾತು ಹೇಳಿದ್ರು, ನಮ್ಮ ಭಾಗದಲ್ಲಿ 3 ದಿವಸದಿಂದ ಜಾತ್ರೆ ಮಾಡ್ತಾ ಇದ್ದೀವಿ ನಾವು ಅಂತ. ಇವತ್ತು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಾಕುವ ಪ್ರತಿ ಹೆಜ್ಜೆ, ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಇದೊಂದು ಪ್ರತಿನಿತ್ಯದ ಜಾತ್ರೆನೇ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಲ್ದಿರ ಇನ್ನು ಯಾವ ಧರ್ಮದಲ್ಲಿ ತಾನು ಇಂತಹ ಒಂದು ಜಾಗೃತಿ ಇದೆ, ಇಂತಹ ಒಂದು ಅತ್ಯದ್ಭುತವಾದಂಥ ಕಾಯಕವಿದೆ. ಆದರೆ ಯಾವ ಧರ್ಮವನ್ನೂ ನಾನು ಕಡೆಗಾಣಿಸ್ತಾ ಇಲ್ಲ. ಎಲ್ಲ ಧರ್ಮಗಳನ್ನೂ ಹೃದಯಕ್ಕೆ ಅಪ್ಪಿಕೊಳ್ಳುವ ಗುಣ ಒಬ್ಬ ಭಾರತೀಯನಿಗಲ್ದಿರ, ಒಬ್ಬ ಹಿಂದೂಗಲ್ದಿರ ಮತ್ತಾರಿಗೂ ಅಲ್ಲ. ಅದು ಸಂತೋಷದಿಂದ ಹೇಳುವಂಥ ವಿಚಾರ. ಅಂತಹದ್ರಲ್ಲಿ ಇನ್ನೇನು ಆಗೋ ಈಗೋ ಅಂದರೆ ನಾಳೆ ಬೆಳಗ್ಗೆ ಎದ್ದರೆ ನಾವು ನೀವೆಲ್ಲರೂ ಸಹಿತ ಸಾಕ್ಷಿ ಆಗ್ತಿದ್ದೇವೆ. ಯಾವುದಕ್ಕೋಸ್ಕರ? ಎಷ್ಟೋ ಜನ ಪ್ರಾಣವನ್ನು ತೆತ್ತಿದ್ದಾರೆ. ಪ್ರಭು ಶ್ರೀರಾಮಚಂದ್ರನ ಆ ಅಯೋಧ್ಯ ನಗರ ವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಸಾಕು, ಕಣ್ಗಳಲ್ಲಿ ನೋಡಿದ್ರೆ ಸಾಕು, ಆ ಸಾನ್ನಿಧ್ಯದಲ್ಲಿ ಪುರಪ್ರತಿಷ್ಠಾಪನೆ ಆಗ್ತಿದೆ ಎಂಬತಕ್ಕಂಥ ಮಾತೆ ನಿಮ್ಮ ರೋಮಗಳಲ್ಲೂ ಶ್ರೀರಾಮನಾಮವನ್ನು ಪಠನೆ ಮಾಡಬೇಕು ಎಂಬತಕ್ಕಂಥ ಹಂಬಲ, ಛಲ ಎಲ್ಲರಿಗೂ ಬರುತ್ತೆ. ಪ್ರತಿಯೊಬ್ಬ ಭಾರತೀಯ ರಕ್ತದಲ್ಲೂ ಸಹಿತ ಕುದಿತಾ ಇದೆ ಇವತ್ತು. ರಾಮದೇವರನ್ನ ಯಾವಾಗ ನಾವಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ, ಯಾವಾಗ ನೋಡ್ತೀವಿ ಎಂಬತಕ್ಕಂಥದ್ದನ್ನು. ಆದರೆ ಎಷ್ಟು ಜನ ತನ್ನ ಕೊಡೆ ಹೊಸರು ಇಳಿದಿದ್ದಾರೆ, ಎಷ್ಟು ಜನದ ರಕ್ತ ಬಲಿದಾನ ಆಗಿದೆ ಅಲ್ಲಿ.
ಆದರೆ ಅದೃಷ್ಟ ಯಾರ್ದು? ಇವತ್ತಿನ ಅದೃಷ್ಟ ಎಂಬತಕ್ಕಂಥದ್ದು ನಮ್ಮ ನಿಮ್ಮದೇ. ಇವತ್ತು ನಾವೆಲ್ಲರೂ ಸಹಿತ ಸಾಕ್ಷೀಭೂತರಾಗಿದ್ದೇವೆ. ಅಂತಹ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಗೂ ಮುನ್ನ ಇಂತಹ ಒಂದು ಅತ್ಯದ್ಭುತವಾದಂತಹ ಗಣಪನ್ನ, ಅದರಲ್ಲೂ ಸ್ವಾಮಿ ವೈಭವ ಗಣಪತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಯಾರು ಯಾವ ಪ್ರಾರ್ಥನೆ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಒಂದಿತ್ತು. ನನ್ನ ಮನಸ್ಸಲ್ಲಿ ಗಣಪತಿ ಮುಂದೆ ಕೂತು ಸ್ವಾಮಿಗೆ ಧೂಪ ದೀಪ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಬೇಕಾದ್ರೆ ಒಂದು ಚಿಂತನೆ ಮಾಡಿದೆ ನಾನು. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಲಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಯಾವುದೇ ಅಸುರರ ಕಣ್ಣು ಬೀಳ್ದಿರ, ಯಾವುದೇ ಕೆಟ್ಟ ಗ್ರಹಗಳ ಕಣ್ಣು ಬೀಳ್ದಿರ ಅಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಆಗಲಿ, ಪ್ರತಿಯೊಬ್ಬ ಭಾರತೀಯರು ಸಹಿತ ಹಿಂದೂ ಸನಾತನ ಧರ್ಮದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಿದ ಮರುಕ್ಷಣ ಸ್ವಾಮಿ ಕೊಟ್ಟಂತಹ ಮಹಾಪ್ರಸಾದ ಇದೆಯಲ್ಲ, ಆ ಪ್ರಸಾದ ಬರೀ ನನ್ನ ಕಣ್ಣುಗಳು ಮಾತ್ರ ಅಲ್ಲ, ಸಾಕಷ್ಟು ಕ್ಯಾಮ್ರಾ ಕಣ್ಣುಗಳಿಗೆ ಸೆರೆ ಹಿಡಿದಿದ್ದಾರೆ. ಇಂತಹ ಮಾತಾಡುವ ಗಣಪ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಸುಬ್ರಹ್ಮಣ್ಯೇಶ್ವರ ಪ್ರತಿಷ್ಠಾಪನೆ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ನಮ್ಮ ಶಿವಾನಂದವರು ಮತ್ತು ಚಂದ್ರು, ಅರುಣ್ರವರು ಎಲ್ಲರೂ ಬಂದು ನೀವು ಗಣಪತಿ ಆಲಯ ಪ್ರತಿಷ್ಠಾಪನೆಗೆ ಬರಬೇಕು, ನಮ್ಮ ಮಹಾಲಕ್ಷ್ಮೀಪುರಂ ಬರಬೇಕು ಅಂದಾಗ ನಾನು ಹೇಳಿದೆ ಆಯಿತು ಬರ್ತೇನೆ. ಯಾಕೆಂದರೆ ನೇರ ಪ್ರಸಾರದಲ್ಲಿ ಬಂದು ಕೂತು ನೀವು ಬನ್ನಿ ಅಂದರೆ ನಾನು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಪೂರ್ವಭಾವಿಯಾಗಿ ನಾನು ಮಾತಾಡಿ ನಾನು ಒಪ್ಪಿಸ್ಕೋಬೇಕಾಗಿತ್ತು. ಒಪ್ಪಿಸ್ಲೂ ಇಲ್ಲ, ಕರೀಲೂ ಇಲ್ಲ. ನೇರವಾಗಿ ಬಂದಿದ್ದು ಅಲ್ಲಿ ನನ್ನ ಜನಗಳ ಮುಂದೆ ಒಪ್ಪಿಸ್ಕೊಂಬಿಟ್ಟಿದ್ದು. ಅಲ್ಲಿ ನಾನು ಕ್ಯಾಮ್ರಾ ಮುಂದೆ ಹೂ ಅಂದರೆ ಕೋಟ್ಯಾಂತರ ಜನಗಳ ಮುಂದೆ ಹೂ ಅಂದಂಗೆ. ಯಾಕೆಂದರೆ ಪ್ರತಿನಿತ್ಯ ನಿಮ್ಮ ಮನೆಗೆ ಬರುವಂಥ ಕಾಯಕ ನಂದು ಡಾಕ್ಟರ್ ಪ್ರಸನ್ನ ಕುಮಾರ್. ಆ ಪ್ರಸನ್ನ ಕುಮಾರ್ ಅಂತಕ್ಕಂಥದ್ರಲ್ಲಿ ಆ ಪ್ರಸನ್ನತೆ ಅಂತಕ್ಕಂಥದ್ದಿದೆ. ಆ ಮುಖದಲ್ಲಿ ಆ ಮಂದಹಾಸ, ನಗುಮುಖನೇ ಅರ್ಧ ಜನಕ್ಕೆ ಟ್ಯಾಬ್ಲೆಟು ಮಾತ್ರ ಇಲ್ದಿರ, ಆಪರೇಷನ್ ಇಲ್ದಿರ ಗುಣಪಡಿಸಿ ಕಳಿಸುವಂಥ ಚೈತನ್ಯ ಅವ್ರಿಗಿದೆ. ಯಾವತ್ತು ವೈದ್ಯರಿಗೆ ಇರಬೇಕಾದದೇ. ವೈದ್ಯರಿಗೆ ಸರ್ಟಿಫಿಕೇಟ್ ಅಲ್ಲ. ಇವತ್ತು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಪ್ರತಿಯೊಬ್ಬ ಭಾರತೀಯರಲ್ಲೂ ಸಹಿತ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರು ಸಹಿತ ಹೇಳೋದು ಇದೇ ಮಾತು. ನಗುಮುಖ ಇರಬೇಕು, ಹಸನ್ಮುಖಿತನ ಇರಬೇಕು. ನಿನ್ನ ರೋಗ, ನಿನ್ನ ಕ್ಷಣ, ನಿನ್ನ ನೋವು ಏನೇ ಇರಲಿ, ನೀನು ಮುಂದೆ ಬಂದು ನಿಂತಾಗ ನಿನ್ನ ನಗನಗ್ತಾ ನಾನಿದ್ದೇನೆ ಬಿಡು ನಿನಗೆ ಅಂದರೆ ಸಾಕು. ನಾನಿದ್ದೇನೆ ಅಂದರೆ ಅರ್ಧ ರೋಗ ಗುಣ ಆಗೋಗುತ್ತೆ. ಇನ್ನು ದಾರಿ ತಪ್ಪಿ ಬಂದಿರತಕ್ಕಂಥ ರೋಗಕ್ಕೆ ಒಂದಿಷ್ಟು ಔಷಧಿಗಳು ಬೇಕು. ಅದನ್ನು ನಮ್ಮ ಪ್ರಸನ್ನ ಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಕೊಡ್ತಾ ಇದ್ದಾರೆ. ಅವರ ಘನ ನೇತೃತ್ವದಲ್ಲಿ ಅವರ ಪ್ರಾಂತ್ಯ ಎಲ್ಲವೂ ಸಹಿತ ಅದೇ ಸೇವೆ ಮಾಡ್ತಾ ಇರೋದು. ಈಗಾಗಲೇ 2ನೇ ಬಾರಿ ನಾನು ಅವ್ರನ್ನ ಭೇಟಿ ಮಾಡ್ತಾ ಇರೋದು. ಮೊದಲನೇ ಸತಿ ಒಂದು ಸತಿ ಭೇಟಿ ಮಾಡಿದೆ, 2ನೇ ಸತಿ ಒಂದು ಸತಿ ಇಲ್ಲಿ ಭೇಟಿ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಮಾತಾಡುವ ಗಣಪನ ಸಾನ್ನಿಧ್ಯದಿಂದ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಹಾಗೆ ಈ ಗಣಪನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶವಿದೆ. ನಾನು ನೇರ ಪ್ರಸಾರದಲ್ಲಿ ಗಣಪತಿ ನೋಡೋದಕ್ಕೆ ಮೊದಲು ನಾನು ಹೇಳಿದ್ದೆ, ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ನಂತರ ರೆಡಿ ಮಾಡ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಣ. ನಾನು ಹೇಳಿದಂಥ ತಂತ್ರವನ್ನು 48 ದಿವಸ ಮಂಡಲ ಪೂಜೆ ಇಲ್ಲಿ ಏನು ನಡೆಯುತ್ತೆ ಅದನ್ನೇ ನೀವು ಮಾಡಿದ್ರೆ ಸಾಕು. ಈಗ ಮೊಬೈಲ್ ಯಾರು ಆನ್ ಮಾಡಬೇಡಿ, ಮೊಬೈಲ್ ತಲೆಗಿಡಿ, ನಿಮ್ಮೆರಡೂ ಕೈ ಮೇಲೆ ಎತ್ತಿ, ಬಾರಿಸಿ ಜೋರ ಚಪ್ಪಾಳೆ ಹೇಳಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಯಾವಾಗ ನಾನು ಹೋಗಿ ರಾಮನ ಸೇವೆ ಮಾಡಲಿನಪ್ಪ ಅಂತ ಅಯೋಧ್ಯ ನಗರ ವಾಸಕ್ಕೆ ಹೊರಡೋದಕ್ಕೆ ರೆಡಿಯಾಗಿದ್ದಾನೆ. ಅದಕ್ಕೆ ಅಯೋಧ್ಯೆಯಿಂದ ರಾಮ ಜನ್ಮಭೂಮಿಯಿಂದ ನೇರವಾಗಿ ಹನುಮನ ಹುಟ್ಟಿರಿಗೆ, ಹನುಮ ಹುಟ್ಟಿದಂಥ ಕಿಷ್ಕಿಂಧೆಗೆ, ಆ ಕಿಷ್ಕಿಂಧ ನಗರಕ್ಕೆ ರೈಲಿನ ವ್ಯವಸ್ಥೆ ಆಗ್ತಾ ಇದೆ ಅಂತ ಒಂದು ಸುದ್ದಿ ಕೇಳ್ಬಿಟ್ಟಿದ್ದೀನಿ ನಾನು. ಅದಕ್ಕಾಗಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ್ನ ನಾವು ನೀವೆಲ್ಲರೂ ನೋಡಲಿಕ್ಕಾಗಿ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಆದರೆ ಅಲ್ಲಿ ನಡೆಯುವಂಥ ಆ ಶುಭಗಳಿಗೆ, ಆ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಾವು ಪ್ರಾರ್ಥನೆ ಸಲ್ಲಿಸೋಣ. ಎತ್ತಿ ಕೈ ಮೇಲೆ ಎರಡು ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ,
ಬೋಲೋ ರಾಮ ಭಕ್ತ ಹನುಮಾನ್ ಕಿ. ಇನ್ನೊಂದು ಸತಿ ನಾವು ಹನುಮನ್ನ ಕರೆದ್ರೆ, ಮಹಾಲಕ್ಷ್ಮಿ ಲೇಔಟಲ್ಲಿರೋ ಹನುಮ ಏನಾದ್ರು ಕದಲಿ ಬಂದ ಅಂದರೆ ಈ ರಸ್ತೆಗಳೆಲ್ಲ ಅಲ್ಲಾಡೋಗ್ಬಿಡ್ತವೆ. ಏನು ನಿಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮೀಪುರಮಲ್ಲಿ ಆಂಜನೇಯ ಚಿಕ್ಕವನ ಇದ್ದಾನೆ. ಆ ಹನುಮ ಹುಟ್ಟಿದಂಥ ಕಿಷ್ಕಿಂದೆಲ್ಲಿ ಸಹಿತ ಆ ಸೈಜಲ್ಲಿಲ್ಲ ಹನುಮ. ಅಲ್ಲಿ ಪುಟ್ಟ ಹನುಮ, ಸಣ್ಣ ಹನುಮ ಅಲ್ಲಿ ಹುಟ್ಟಿದ್ದು. ಅಲ್ಲಿ ಹುಟ್ಟಿ ಇಲ್ಲಿ ಪ್ರಭಾವಿಯಾಗಿ ಬಂದು ನಿಂತುಕೊಂಡಿದ್ದು ಇಲ್ಲಿ ದೊಡ್ಡ ಹನುಮ. ಅಂತಹ ಒಂದು ಅದ್ಭುತವಾದಂತಹ ಹನುಮ. ಇಲ್ಲಿ ಹನುಮನಿದ್ದಾನೆ, ತಾಯಿ ಮಹಾಲಕ್ಷ್ಮಿ ಇದ್ದಾಳೆ, ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಒಂದ ಎರಡ ಎಷ್ಟು 278 ದೇವಸ್ಥಾನಗಳು. ನನಗೇನೋ ಅಂಗೈಗೆಲ್ಲ ಜಾಗ ಸಿಕ್ಕರೆ ನಾನು ಇಲ್ಲೇ ಎಲ್ಲರೂ ಇದ್ದು ಬಿಡ್ತೇನೆ. ಆದರೆ ನನ್ನನ್ನು ಇವರು ಇಟ್ಕೊಳ್ಳಲ್ವಲ್ಲಪ್ಪ. ಆದರೆ ಒಂದು ಸಂತೋಷ, ನೀವು ಪುಣ್ಯ ಮಾಡಿದ್ದೀರಿ. ದುಡ್ಡಿದ್ದರೆ ಶ್ರೀಮಂತಿಕೆ ಅಲ್ಲ, ದುಡ್ಡಿದ್ದರೆ ಶ್ರೀಮಂತಿಕೆ ಅಲ್ಲ, ಒಳ್ಳೆಯ ಆರೋಗ್ಯ ಬೇಕು. ಅದಕ್ಕೆ ನಮ್ಮ ಪ್ರಸನ್ನ ಕುಮಾರ್ ಅಂತೆ ಹಸನ್ಮುಖಿತನ ನಗುಮುಖ ನಾವೆಲ್ಲರೂ ತಂದುಕೊಳ್ಬೇಕು. ದುಡ್ಡು ಏನು ಮಾಡುತ್ತೆ? 1 ಕೋಟಿ ದುಡ್ಡಿದ್ರೆ ಇವತ್ತು ಏನು ಸುಖ ಸಿಕ್ಕಾತಮ್ಮ. ಆದರೆ ತಾಯಂದರು ನೀವು ನಗನಗ್ತಾ ಇರಬೇಕು, ಹೆಣ್ಣು ಮಕ್ಕಳು ತಾಯಂದರು ನೀವು ನಗನಗ್ತಾ ಇರಬೇಕು, ಇಡೀ ಕುಟುಂಬವನ್ನು ನಗಿಸಬೇಕು. ಎಂಥದೇ ಕಷ್ಟ ಬರಲಿ ನಾನಿದ್ದೀನಿ ಎಂಬತಕ್ಕಂಥ ಒಂದು ಧೈರ್ಯವನ್ನು ನಿಮ್ಮ ಪತಿದೇವರಿಗೆ ನೀವು ಕೊಡಬೇಕು. ಇವತ್ತು ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿದ್ದೀರಿ ಆ ಕುಟುಂಬ ಏಳಿಗೆ ಆಗೋದು ಬಹಳ ಕಷ್ಟ ಇದೆ. ಹಾಗೆ ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನು ಕಣ್ಣೀರು ಹಾಕ್ಸ್ತಾರೆ ಆ ಕುಟುಂಬ ಈ ಜನ್ಮಕ್ಕೆ ಉದ್ಧಾರ ಆಗೋದೇ ಇಲ್ಲ. ಹೆಣ್ಣು ಮನೆಯ ಕಣ್ಣು. ಈ ವಿಚಾರ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಕಷ್ಟ ಬಂತು ಅಂತ ನಾವು ತವ್ರ ಮನೆಗೆ ಹೋಗಬಾರ್ದು, ಕಷ್ಟ ಬಂತು ಅಂತ ಇನ್ನೊಬ್ಬರ ಹತ್ರ ಕೈ ಅಡ್ಡಬಾರ್ದು, ಅಥವಾ ಏನೋ ಸಮಸ್ಯೆ ಇದೆ ಅಂತ ಮತ್ತೊಬ್ಬರ ಹತ್ರ ಮಾತ್ರ ಈ ಕಷ್ಟವನ್ನು ಒಪ್ಕೊಂಡು ಹೇಳಲೇಬಾರ್ದು. ಸಂಸಾರದ ಗುಟ್ಟು ವ್ಯಾಧಿ ರೇಟು. ನೀವು ನಿಮ್ಮ ಸಂಸಾರದ ಕಷ್ಟವನ್ನು ಏನಾದರೂ ಒಂದು 4 ಜನದ ಹತ್ರ ಕಷ್ಟ ಹೇಳ್ಕೊಂಡ್ರೆ ನೀವು ಹೇಳುವಾಗ ಮಾತ್ರ ನನ್ನ ಕಣ್ಣು ಒದ್ದೆ ಆಗಿರುತ್ತೆ. ನೀವು ಸ್ವಲ್ಪ ಆ ಕಡೆ ದಾಟಿದ್ರೆ ನನ್ನ ಕಣ್ಣು ನೋಡುವ ದೃಷ್ಟಿನೇ ಬೇರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವ ಹೆಣ್ಣು ಮಕ್ಕಳು ತನ್ನ ಕುಟುಂಬದ ಸಂಸಾರದ ಗುಟ್ಟನ್ನು ಮತ್ತೊಬ್ಬರ ಬಳಿ ಹೇಳ್ಕೋಬಾರ್ದು. ಏನೇ ಕಷ್ಟ ಇರಲಿ, ಕಷ್ಟ ಬರಬೇಕು. ಕಷ್ಟ ಬಂದರೆ ಸುಖ ಸಿಕ್ಕೇ ಸಿಗುತ್ತೆ. ರಾತ್ರಿ ಆದಮೇಲೆ ಹಗಲಾಗಲೇಬೇಕು. ಅದನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಈ ಸೃಷ್ಟಿ ನಿಯಮ ಇದು. ಹಾಗಾಗಿ ಕಷ್ಟ ಬಂದಾಗ ಅದರ ವರ್ಚಸ್ ಜಾಸ್ತಿ. ನೋಡಿ, ಪ್ರಸ್ತುತ ಶನಿ ಇರ್ತಕ್ಕಂಥದ್ದು ಮಕರ ಕುಂಭಕ್ಕೆ ರಾಷ್ಟ್ರಾಧಿಪತಿ. ಇಷ್ಟು ಜನನ ಅಯ್ಯೋ ಅನ್ನಿಸ್ತಿದ್ದಾನೆ. ಆತ ಅಯ್ಯೋ ಅನ್ನಿಸ್ತಾ ಇದ್ದಾನೆ ಅಂತ ನಾವು ಆತನ ದೂಷಣೆ ಮಾಡೋಂಗಿಲ್ಲ. ಅವರಿಗೆ ಮೋಕ್ಷ ಕೊಡಬೇಕಾದ್ರೆ ಆತನೇ ಕೊಡಬೇಕು. ಯಾರ ಜಾತಕದಲ್ಲಿ ಶನಿಯ ದೃಷ್ಟಿಕೋನದಿಂದ, ಶನಿಯ ದಿಶಾಭುಕ್ತಿಯಿಂದ ಸಮಸ್ಯೆ ಕಷ್ಟಗಳು ಬರುತ್ತೆ, ಅವರ ಜೀವನ ನಿಜಕ್ಕೂ ಅತ್ಯಮೂಲ್ಯವಾಗಿರುತ್ತೆ. ಹಾಗಂತ ಮಕರ ಕುಂಭಕ್ಕೆ ಮಾತ್ರ ಸ್ವಂತನ? 27 ನಕ್ಷತ್ರ 12 ರಾಶಿಗೂ ಸ್ವಂತನೇ, ಯಾರನ್ನೂ ಬಿಡೋನಲ್ಲ ಅವನು. ಅದಕ್ಕೆ ಹೇಳೋದು, ಕೆಲವು ಧರ್ಮ ಸೂಕ್ಷ್ಮಗಳು ಹೇಗಿರುತ್ತೆ ಅಂದರೆ, ಮನೆಯಿಂದ ಹೊರಗಡೆ ಹೋದರೆ ಮನೆಯೊಳಗೆ ಬರಬೇಕಾದ್ರೆ ಬಂದ ತಕ್ಷಣ ಸಂಪೂರ್ಣವಾಗಿ ಕಾಲು ತೊಳಿಬೇಕು. ಮುಂದ್ಗಡೆ ನೀರು ಹಾಕ್ಕೊಂಡು ಹಿಂದ್ಗಡೆ ಬಿಟ್ರಿ ಅಂದ್ಕೊಳ್ಳಿ, ಯಜಮಾನರು ಹಿಂದೆ ನೋಡ್ತಾ ಇರ್ತಾರೋ ನಾನು ಕರೀತಾನೇನೋ ಅಂತ ಬರ್ತಾನೆ. ಹಾಗೆ ಇತ್ತೀಚಿನ ಉಡುಪುಗಳು, ಇತ್ತೀಚೆಗೆ ನಾವು ಉಡ್ತಾ ಇದ್ದೀವಲ್ಲ, ನೀವು ಉಡುವಂಥ ಡ್ರೆಸ್, ಸ್ಯಾರೀಸ್ ಆಗಲಿ ಅಥವಾ ಡ್ರೆಸ್ ಆಗಲಿ, ನಾವು ಹಾಕ್ಕೊಳ್ಳೋ ಪ್ಯಾಂಟ್ ಆಗಲಿ ಪಂಚೆ ಆಗಲಿ, ಇದು ಏನಾದರೂ ನಮ್ಮ ಕಾಲು ಇಮ್ಮುಡಿ ಆ ಬಟ್ಟೆಯನ್ನು ಅದಮಿದ್ರೆ ಆಗ ಯಜಮಾನರು ಬರ್ತಾರಂತೆ ಶನೇಶ್ವರ, ನಾನಿದ್ದೀನಿ, ನಾನು ಬರ್ತೀನಿ ಅಂತ. ಅದಕ್ಕೆ ಹೇಳೋದು, ಹಿಂದೆ ಮನೆಯಲ್ಲಿ ದೊಡ್ಡವರು ವಯಸ್ಸಾದಂಥವರು, ವಯಸ್ಸಾಗಿರ್ತಕ್ಕಂಥ ತಾಯಂದರು, ವಯಸ್ಸಾದಂಥ ಹಿರಿಯರನ್ನ ಯಾತಕ್ಕೆ ನಮ್ಮ ಜೊತೆ ಇಟ್ಕೋಬೇಕು ಅಂದರೆ, ನಮಗೆ ಯಾರೋ ಪಾಠ ಹೇಳಬೇಕಾದ್ದಿಲ್ಲ. ನಮ್ಮ ಮನೇಲಿರೋ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ ಹೇಳೋ ಪಾಠ ಕೇಳಿದ್ರೆ ಸಾಕು, ನಾವು ಉದ್ಧಾರ ಆಗ್ತೀವಿ. ಆದರೆ ವಯಸ್ಸಾದವ್ರನ್ನ ನಾವು, ಇಲ್ಲೂ ಆಶ್ರಮಗಳಿದೆಯಾ, ವೃದ್ಧಾಶ್ರಮಗಳು? ಯಾವತ್ತೂ ನಮ್ಮ ಭಾರತ ದೇಶದಲ್ಲಿ ವೃದ್ಧಾಶ್ರಮಗಳು ಕ್ಲೋಸ್ ಆಗುತ್ತೋ, ಅದು ಮುಚ್ಕೊಂಡು ಹೋಗುತ್ತೋ, ಆ ಆಶ್ರಮನ ಬೇಡ ಅಂತ ನಾವು ನಿಲ್ಲಿಸ್ತೀವೋ ಅಂದರೆ ಆಶ್ರಮ ತೆಗೆದಿರೋರು ತಪ್ಪಲ್ಲ, ನಾವು ಜನ್ಮ ಕೊಟ್ಟವ್ರನ್ನ ಎತ್ಕೊಂಡೋಗಿ ಆಶ್ರಮಕ್ಕೆ ಬಿಡ್ತೀವಲ್ಲ, ಅದು ನಮ್ಮದು ಮಹಾಪರಾಧ. ಮನೇಲಿ ಇಟ್ಕೊಂಡು ಒಂದು ತನ್ನ ಹಾಕೋ ಯೋಗ್ಯತೆ ಇಲ್ಲ ನಮಗೆ. ಮನೇಲಿ ಇಟ್ಕೊಂಡು ಅಪ್ಪ ಅಮ್ಮನಿಗಂತೂ ತನ್ನ ಹಾಕಲ್ಲ. ಯಾರೋ ಪಕ್ಕದ ಮನೆಯವರು ಮೈ ಹುಷಾರಲ್ಲ ಅಂದರೆ ಅಲ್ಲಿ ಹೋಗಿ ಅವ್ರು ಕಣ್ಣೊರೆಸೋದು, 1 ಪೌಂಡ್ ಬ್ರೆಡ್ ತೊಗೊಂಡು ಹೋಗೋದು, ಸ್ವೀಟ್ ಕೊಡೋದು, ಇದು ನಾವು ಮಾಡೋ ಕೆಲಸ. ವೃದ್ಧಾಶ್ರಮದ ಪ್ರತಿಯೊಬ್ಬ ಮಾಲೀಕರಿಗೂ ನಾನು ಹೇಳೋದಿಷ್ಟೇ, ಆ ವೃದ್ಧಾಶ್ರಮಕ್ಕೆ ತಂದು ಬಿಡಲಿಕ್ಕೆ ಬರ್ತಾರಲ್ಲ ತಂದೆ ತಾಯಿನ ಅಥವಾ ಅಜ್ಜಿ ತಾತನ, ಅಂತಹವರು ಬಂದ ತಕ್ಷಣ ನಾಳೆ ನಿಮ್ಮ ಮೊದಲು ಬರ್ಕೋಬೇಕಾದ್ದು ಅವ್ರ ಹೆಸರೇನು ಅಂತಲ್ಲ, ನಿಮ್ಮ ಮತ್ತು ನಿಮ್ಮ ಹೆಂಡತಿ ಹೆಸರು ಬರ್ಕೊಡಿ ಅಂತ ಕೇಳಬೇಕು. ಯಾಕೆ ಅಂದರೆ ನಾಳೆ ನಿಮ್ಗೆ ಇದೇ ಗತಿ ಅಂತ ಅವ್ರಿಗೆ ಫಸ್ಟ್ ಪಾಠ ಹೇಳಬೇಕು ಅಲ್ವಾ. ಇವತ್ತು ಅವ್ರಿಗೆ ಪಾಠ ಕಲಿಸಿದ್ರೆ ಆಗ ಅವ್ರ ತಂದೆ ತಾಯಿನ ಹಾಗೆಯೇ ಕರ್ಕೊಂಡು ಹೋಗ್ಬಿಡ್ತು, ಬೇಡಪ್ಪ ನಾಳೆ ನಾನು ಈ ಗತಿಯಾಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಮನೆ ಮಕ್ಕಳು ತೊಂದರೆ ಮಾಡ್ತಾರೆ,
ಕರ್ಕೊಂಡು ಹೋಗ್ಬೇಕಾದ್ರೆ ಜಾತ್ರೆ ಕರ್ಕೊಂಡೋರು ಒಂದು ಬೆಲೂನು, ಒಂದು ಆಟದ ಸಾಮಾನು, ಒಂದು ಸ್ವೀಟು ಅಥವಾ ಚಾಕ್ಲೇಟು ಪೆಪರ್ಮೆಂಟ್ಗೆ ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ಮಕ್ಕಳನ್ನ ಜಾತ್ರೆಯಲ್ಲಿ ಬಿಟ್ಟು ಬರ್ತಾರ? ಮಕ್ಕಳನ್ನ ಜೋಪಾನ ಮಾಡ್ಕೊಂಬರ್ತೀವಿ. ಅದೇ ಅಪ್ಪ ಅಮ್ಮ ಒಂದೆರಡು ಮಾತು ತಿಳಿ ಹೇಳಿ ಬುದ್ಧಿ ಹೇಳಿದ್ರೆ ಅಪ್ಪ ಅಮ್ಮ ಸರಿ ಇಲ್ಲ, ತೊಗೊಂಡೋಗಿ ಹಾಸ್ಪಿಟ್ಲಿಗೋ ಅಥವಾ ಎಲ್ಲ ಒಂದು ವೃದ್ಧಾಶ್ರಮಕ್ಕೂ ತೊಗೊಂಡೋಗ್ಬಿಡ್ತೀವಿ. ಇಂತಹ ಮೂರ್ಖತನಕ್ಕೆ ನಾವು ಮುಂದಾದರೆ ಮುಂದಿನ ದಿನಮಾನಗಳು ಇನ್ನೂ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ತಾಯಂದಿರಿಗೂ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ, ಇವತ್ತು ಸೊಸೆಯಾಗಿ ಬಂದದ್ದು ನಾಳೆ ಅತ್ತೆ ಆಗ್ತೀರಿ. ಅತ್ತೆಯಾಗಿ ನಿಮ್ಮ ಚಾಲ್ತಿ ನೀವು ಮಾಡಬೇಕಾಗತ್ತೆ, ತಪ್ಪಲ್ಲ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ನಮ್ಮನೆ ಗುಟ್ಟು, ನಮ್ಮನೆ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನನ್ನ ಸೊಸೆ ಅವಳು ಹೀಗೇ ಇರಬೇಕು, ಹೀಗೇ ನಾನು ಬದುಕಿಸ್ಬೇಕು ಅಂತ ಅತ್ತೆರೂ ಸಹಿತ ಯೋಚನೆ ಮಾಡಬೇಕು. ಇವತ್ತಿನ ದಿವಸ ಅತ್ತೆ ಒಂದು ನಾನು ಅತ್ತೆ ಆಗಿದ್ದೀನಿ ಅಂತೇಳಿ ಮನೆಯಲ್ಲಿ ದೌರ್ಜನ್ಯ ಮಾಡಿದ್ರೆ, ಮಗ ನನ್ನ ಕಂಟ್ರೋಲಲ್ಲಿದೆ ಅಂತ ಮಗನ ಕಿವಿ ಹಿಂಡಿದ್ರೆ, ಹೆಂಡತಿ ಸ್ವಲ್ಪ ಕಿವಿ ಹಿಂಡಿಬಿಟ್ರೆ ಈ ಕಡೆ ಮಗನೂ ಇಲ್ಲ ಅತ್ತೆನೂ ಇಲ್ಲ. ಒಂದು ಹೆಣ್ಣು ಮನೆಗೆ ಒಂದು ಮಗಳು ಹುಟ್ಟುಬಿಟ್ರೆ ಅಬ್ಬಾ ನಮ್ಮ ಮನೆಗೆ ಲಕ್ಷ್ಮಿ ಹುಟ್ಟಿದ್ಲು ಅಂತೀವಿ. ಅದೇ ಮಗಳು ಮದುವೆ ಮಾಡ್ಕೊಡ್ಬೇಕಾದ್ರೆ ತಂದೆ ಕಣ್ಣೀರು ಹಾಕ್ತಾನೆ. ಅದೇ ಮಗಳಿಗೊಂದು ಮಗು ಹುಟ್ಟಿದ್ರೆ ನಾನು ತಾತ ಆದ್ನಲ್ಲ ಅಂತ ನಾನು ಚಿಂತನೆ ಮಾಡಿದ್ರೆ ಅಲ್ಲಿಗೆ ಸಮಸ್ಯೆ ಅನ್ನೋದು ಶುರುವಾಗಿರುತ್ತೆ. ಆ ಸಮಸ್ಯೆನ ಬಗೆಹರಿಸೋಷ್ಟರೊಳಗೆ ಅವ್ರು ಇನ್ನೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇದಕ್ಕೆಲ್ಲ ಏನು ಕಾರಣ? ನಮ್ಮ ನಡವಳಿಕೆಗಳೇ ಕಾರಣ. ಇನ್ನಾದರೂ ಇದನ್ನು ದೂರ ಮಾಡಿ, ಇನ್ನಾದರೂ ಒಳ್ಳೆಯ ಸಂಸ್ಕಾರದತ್ತ ನಡೆದು, ಇನ್ನಾದರೂ ಸರಿಯಾದಂಥ ದಾರಿನ ನಾವು ಹುಡುಕೊಂಡು ಸುಂದರವಾದ ಬದುಕು ಕಟ್ಕೊಳ್ಳೋಣ. ನೋಡಿ, ಇವತ್ತು ಈ ಭಾಗದಲ್ಲಿ ನೀವು ಸ್ಥಾಪನೆ ಮಾಡಿರ್ತಕ್ಕಂಥ ಗಣಪತಿ ನಿಜಕ್ಕೂ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಗಣಪತಿ ಸುಬ್ರಹ್ಮಣ್ಯ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಗಣಪತಿ ಸುಬ್ರಹ್ಮಣ್ಯನ ಮುಂಚೆ ಅವರು ಗಣಪತಿಯಿಂದ ಇರ್ತಕ್ಕಂಥ ಒಂದಷ್ಟು ಜನ, ಸುಬ್ರಹ್ಮಣ್ಯನಿಂದ ಇರ್ತಕ್ಕಂಥವ್ರು ಒಂದಷ್ಟು ಜನ ಇಬ್ಬರು ಸಹಿತ ಆಲೋಚನೆ ಮಾಡಿದ್ರು. ನಮ್ಮ ತಂದೆನ ಅಂದರೆ ನನ್ನ ನಾಯಕನ ಅಥವಾ ನನ್ನ ಗಣಪತಿಯನ್ನು ಅಥವಾ ನನ್ನ ಸುಬ್ರಹ್ಮಣ್ಯನ ಈತನ್ನೇ ಒಂದು ಒಳ್ಳೆಯ ನಾಯಕತ್ವ ಕೊಟ್ಟುಬಿಟ್ರೆ. ಸುಬ್ರಹ್ಮಣ್ಯ ಸ್ವಾಮಿ ಜೊತೆಯಲ್ಲಿದ್ದಂಥವರೆಲ್ಲ ಎತ್ಕೊಟ್ರು, ಹೋಗಿ ನಿಮ್ಮ ಅಪ್ಪ ಅಮ್ಮನ ಕೇಳು, ನೀನೇ ನಾಯಕನಾಗಬೇಕು, ನೀನೇ ಪಟ್ಟದಲ್ಲಿ ಕೂತ್ಕೋಬೇಕು, ನೀನೇ ಅಧಿಕಾರದಲ್ಲಿರಬೇಕು, ನಿನ್ನ ಅಧಿಕಾರದಲ್ಲಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಈ ಭಾಗದಲ್ಲಿ ಎತ್ತು ಕಳಿಸಿದ್ರು. ಈ ಕಡೆ ಗಣಪತಿಗೆ ಸುಮ್ಮನೆನೇನು, ಗಣಪತಿಗೆ ಏನಿಲ್ಲ, ಯಾರು ಚಕ್ಲಿ ಕೊಡ್ತಾರೋ, ಯಾರ ಮನೆ ಕಜ್ಜಾಯ ಕೊಡ್ತಾರೋ, ಯಾರ ಮನೆಗೆ ಉಂಡೆ ಕೊಡ್ತಾರೋ, ಯಾರ ಮನೆಗೆ ಮೋದಕ ಕೊಡ್ತಾರೋ ಅವ್ರ ಮನೆ ಬಾಗಿಲಲ್ಲಿ ಇರೋದು, ಇದು ಗಣಪತಿ ಕೆಲಸ. ಆದರೆ ಗಣಪತಿ ಹಿಂದೆ ಇರೋರು ಹೇಳಿದ್ರು ಏನನ್ನ, ನೀನೇ ನಾಯಕತ್ವವಾಗಬೇಕು, ನೀನೇ ದೊಡ್ಡವನಾಗಬೇಕು, ನೀನು ಒಳ್ಳೆ ಸೀಟಲ್ಲಿ ಕೂತ್ಕೋಬೇಕು, ನೀನು ಕೂತ್ಕೊಂಡ್ರೆ ನಿಮ್ಮಿಂದ ನಾವು ಚೆನ್ನಾಗಿರ್ತೀವಿ. ಈ ಹಿಂದೆ ಚೆನ್ನಾಗಿರ್ತೀವಿ ಅನ್ನೋರು ಮಾತು ಕೇಳಿಕೊಂಡು ಒಂದು ದಿವಸ ಕೈಲಾಸದಲ್ಲಿ ಶಿವ ಪಾರ್ವತಿಯರ ಸಾನ್ನಿಧ್ಯದಲ್ಲಿ ತಂದೆ ತಾಯಿ ಇಬ್ಬರು ಕೂತ್ಕೊಂಡಿದ್ರು, ಮಕ್ಕಳಿಬ್ಬರು ಬಂದರು. ಇವರು ಬರೋದು ನೋಡಿಕೊಂಡು ಇಡೀ ಜಗತ್ತನ್ನೇ ಕಾಪಾಡ್ತಕ್ಕಂಥವ್ರು ತನ್ನ ಮಕ್ಕಳು ಮುಂದೆ ಬಂದು ತಂದೆ ತಾಯಿ ಮುಂದೆ ಬಂದು ನಿಂತ್ಕೊಂಡಾಗ ಮಕ್ಕಳು ಏನು ಕೇಳ್ತಾರೆ ಅಂತ ತಂದೆ ತಾಯಿ ಗೊತ್ತಾಗಲ್ವಾ? ಆ ಆಲೋಚನೆ ಮಾಡಿ ಒಂದು ಚೆನ್ನಾಗಿರ್ತಕ್ಕಂಥ ಮಾವಿನ ಹಣ್ಣು ತಾಯಿ ಕೈಲಿತ್ತು. ಈ ಮಾವಿನ ಹಣ್ಣು ಬಹಳ ಸುಂದರವಾಗಿದೆ, ನೋಡಲಿಕ್ಕೆ ಇಷ್ಟು ಚೆನ್ನಾಗಿದೆ, ಇದನ್ನು ಸವಿದ್ರೆ ಇನ್ನಷ್ಟು ಮಹದಾನಂದ ಆಗುತ್ತೆ. ಯಾಕೆಂದರೆ ಹಣ್ಣುಗಳ ರಾಜ ಮಾವು. ಅಂತಹ ಮಾವಿನ ಹಣ್ಣು ನನ್ನ ಕೈಲಿದೆ. ಯಾರು ಈ ಸೃಷ್ಟಿಯಲ್ಲಿರ್ತಕ್ಕಂಥ ವಿಶೇಷವಾದಂಥ ಸೃಷ್ಟಿಯನ್ನು ನೀವು 3 ಪ್ರದಕ್ಷಿಣೆ ಮಾಡಿ ಬಂದರೆ, ಯಾರು ಬರ್ತೀರೋ ಆ ಬಂದಂಥ ಮೊದಲಿಗೆ ಯಾರು ಬಂದರೆ ಅವ್ರಿಗೆ ಈ ಮಾವಿನ ಹಣ್ಣು ಕೊಡ್ತೀನಿ ಅಂತ ಹೇಳಿದ್ರು. ಹಾಗಂದ ತಕ್ಷಣ ಸುಬ್ರಹ್ಮಣ್ಯ ಯೋಚನೆ ಮಾಡ್ದ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಟ್ಟಿದೆ ಈ ರಹಸ್ಯ, ಅದಕ್ಕೆ ಈ ಮಾವಿನ ಹಣ್ಣು ಕೈಲಿಟ್ಕೊಂಡು ನನಗೆ ಮಾವಿನ ಹಣ್ಣು ಕೊಡೋದಕ್ಕೋಸ್ಕರ ಇದನ್ನು ಒಂದು ಸುಮ್ಮನೆ ಗಣಪತಿ ಮೊದಲೇ ಹೊಟ್ಟೆ ಡುಮ್ಮ, ಅವನು ಎಲ್ಲೂ 2 ಹೆಜ್ಜೆ ಹಾಕಲ್ಲ, ಇನ್ನು ಸಾಲದಕ್ಕೆ ಅವನು ವಾಹನ ಬಂದು ಇಲ್ಲಿ ಹತ್ತಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ನನ್ನ ವಾಹನ ಬಂದು ನವಿಲು, ಇಲ್ಲಿ ಕೂತ್ಕೊಂಡ್ರೆ ಬರ್ರಂತ ಇನ್ನೊಂದು ಕಡೆ ಹಾರ್ತೀನಿ ನಾನು ಅಂಥೇಳಿ ಯೋಚನೆ ಮಾಡ್ದ. ಯಾರು? ಸುಬ್ರಹ್ಮಣ್ಯ. ಗಣಪತಿ ದಡ್ಡ ಏನೂ ಚಿಂತನೆ ಮಾಡಲಿಲ್ಲ, ಆಗಲೂ ಸಹಿತ ಪಕ್ಕದಲ್ಲಿ ಉಂಡೆ ಕಡೆ ನೋಡ್ತಾ ಇದ್ದ, ಇದನ್ನು ಹೇಗೆ ತಿಂದು ಮುಗಿಸ್ಬಿಡೋಣ ಅಂತ. ಗಣಪತಿ ಕೆಲಸ ಹಾಗೇನೆ. ಗಣಪತಿಗೆ ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಏನಿಲ್ಲ ಆತಂದು. ಆತನ ಹಿಂದೆ ಯಾರು ಕೂತ್ಕೊಂಡು ಕೈ ಮುಕ್ಕೊಂಡು ಕೂತ್ಕೊಂಡಿರ್ತಾರೆ ಆತನ ತೃಪ್ತಿ ಆದಾಗ ಒಂದು ಮಾತು ನಿಂಗೆ ಒಳ್ಳೇದಾಗಲಿ ಅಂತಾನೆ. ಇಬ್ಬರು ಹೊರಟರು. ಹೇಗೆ ಹೊರಟರು? ಭಾಳಷ್ಟು ವೇಗವಾಗಿ ನಡೆದ್ರು. ಹೇಗೆ? ಸುಬ್ರಹ್ಮಣ್ಯ ನವಿಲಿನೇರ್ದ ಹೊರಟುಬಿಟ್ಟ, ಈ ಪ್ರಪಂಚ ಸುತ್ಕೊಂಬರೋಣ ಅಂತ. ಗಣಪತಿ ತನ್ನ ವಾಹನ ನೋಡ್ದ, ಗಣಪತಿ ಥರನೇ ಅದು ಎಲ್ಲೋ ಒಂದು ಕಡೆ ಚೆನ್ನಾಗಿ ತಿಂದು ಮೂಲೆಯಲ್ಲಿ ಮಲ್ಕೊಂಡಿತ್ತು. ಎಬ್ಬಿಸ್ದ, ಬಾ ಇಲ್ಲಿ ಅಂತ. ಅದ್ರ ಮೇಲೆ ಕೂತ್ಕೊಂಡ್ರೆ ಅಲ್ಲಿ ಚಂದ್ರ ನಗೋ ಥರ ಇಲ್ಲಿ ನಕ್ಬಿಟ್ರೆ ಯಾರು ನಗ್ತಾರೆ ಅನ್ನೋ ಭಯ. ಆದರೂ ಯೋಚನೆ ಮಾಡಿದ, ಹೊಟ್ಟೆ ತುಂಬ ತಿಂದರೂ ಸ್ವಲ್ಪ ಬುದ್ಧಿ ಉಪಯೋಗಿಸ್ದ. ಏನು? ಈ ಸೃಷ್ಟಿನಲ್ಲಿ ಜನ್ಮ ಕೊಟ್ಟವ್ರಿಗಿನ್ನ ಮತ್ತೊಬ್ರು ಇದ್ದಾರಾ? ಅದನ್ನು ಚಿಂತನೆ ಮಾಡಿದ. ನಮ್ಮ ಅಪ್ಪ ಅಮ್ಮ ನನಗೆ ಜನ್ಮನೇ ಕೊಡಲಿಲ್ಲ ಅಂದರೆ ಈ ಆನಂದ್ ಗುರುಜಿ ನಿಮ್ಮ ಮುಂದೆ ಎಲ್ಲಿ? ಆನಂದ್ ಗುರುಜಿ ಇವತ್ತು ನಿಮ್ಮ ಮುಂದೆ ಬರಬೇಕಾದ್ರೆ ನನ್ನ ತಂದೆ ತಾಯಿನೇ ಕಾರಣ. ನನಗೆ ಅವ್ರಿಗಿನ್ನೂ ಇನ್ನೊಬ್ಬ ದೇವರಿದ್ದಾನ? ಅಲ್ಲಿ ಗಣಪತಿನ ಒಬ್ಬ ಶಿಲ್ಪಿ ಕೆತ್ತನೆ ಮಾಡಿದ್ದರಿಂದ ಗಣಪತಿಯಲ್ಲಿ ಕೂತ್ಕೊಂಡಿರೋದು, ಇಲ್ಲಾಂದರೆ ಒಂದು ಬೃಹತ್ ಮಟ್ಟದ ಒಂದು ದೊಡ್ಡ ಕಲ್ಲದು. ಅಲ್ಲಿರೋ ಕಲ್ಲೇನೇ ಇವತ್ತು ರೋಡಲ್ಲೂ ಹಾಸಿರ್ತಕ್ಕಂಥದ್ದು. ಅಲ್ಲಿರುವ ಕಲ್ಲೇ ದೇವಸ್ಥಾನ ಧ್ವಜಸ್ತಂಭ ಆಗಿರೋದು, ಅದೇ ಕಲ್ಲೇ ದೇವಸ್ಥಾನ ದ್ವಾರ ಆಗಿರೋದು. ಆ ಎಲ್ಲ ಕಲ್ಲು ಬಿಟ್ಟು ಒಂದು ಕಲ್ಲು ಒಳಗಡೆ ಪೂಜೆಗೆ ಹೋಗಬೇಕಾದ್ರೆ ಅದಕ್ಕೆ ಶಿಲ್ಪಿ ಕೈ ಬಂತು.
ಅದ್ರ ಜೊತೆ ಇಷ್ಟು ಜನ 108 ಜನ ಋತ್ವಿಜರು ಬಂದರು. ಇವರೆಲ್ಲ ವೇದ ಮಂತ್ರಗಳು ಹೇಳಿದರು, ನಾನಾ ಕಳಶಗಳನ್ನಿಟ್ಟರು. ಇಷ್ಟು ಜನ ತಾಯಂದರು ತಾವೆಲ್ಲರೂ ಬಂದ್ರಿ. ನೀವೆಲ್ಲರೂ ಸೇರಿ ಒಳ್ಳೆ ಮನಸ್ಸಿನಿಂದ, ನೀವು ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇದೆ. ನಿಮಗೆ ಗೊತ್ತಿಲ್ಲ ಆ ಶಕ್ತಿ ಏನು ಅಂತ. ನಿಮ್ಮ ಹೃದಯದಲ್ಲಿ ನಿಮಗೆ ಅರಿವಾಗದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಇಷ್ಟು ಜನ ತಾಯಂದರು ತಾವೆಲ್ಲರೂ ಬಂದು ಈ ತಾಯಿ ಸಾನ್ನಿಧ್ಯದಲ್ಲಿ ಕಂಡಾಗ, ಗಣಪನ ಸಾನ್ನಿಧ್ಯಕ್ಕೆ ಬಂದು ಹೋದಾಗ ನಿಮ್ಮೊಳಗಿರುವ ಶಕ್ತಿ ಇಲ್ಲಿ ವಿಗ್ರಹಕ್ಕೆ ಬಂತು. ಆಗ ವಿಗ್ರಹ ಇದು ಲೋಕಾರ್ಪಣೆ ಆಯಿತು. ನೀವ್ಯಾರೂ ಬಂದಿಲ್ಲ ಅಂದರೆ ಇದು ಕಾರ್ಯಕ್ರಮ ಅಲ್ಲ, ನೀವೆಲ್ಲ ಬಂದಿದ್ದರಿಂದಲೇ ಕಾರ್ಯಕ್ರಮ. ನೀವು ಬಂದು ಒಳ್ಳೆ ಮನಸ್ಸಿಂದ ದೇವರ ಸೇವೆ ಮಾಡ್ತಿದ್ದೀರಲ್ಲ, ಈಗಲೇ ಕಾರ್ಯಕ್ರಮ. ಇಂತಹ ನಿಟ್ಟಿನಲ್ಲಿ ಸುಬ್ರಹ್ಮಣ್ಯಂದ ಅವಾಗಲೇ ಒಂದು ರೌಂಡ್ ಆಗೋಯ್ತು. ಭಾಳ ಖುಷಿಯಾದ. ಆ ಹಣ್ಣು ನೋಡ್ತಾ ಇದ್ದರೆ ಅಬ್ಬಾ ಅದು ಸವಿಬೇಕು, ತಿನ್ನಬೇಕು. ಸುಬ್ರಹ್ಮಣ್ಯನ ಕಣ್ಣು ಆ ಹಣ್ಣಿನ ಮೇಲೆ. ಆದರೆ ಗಣಪ ಯೋಚನೆ ಮಾಡಿದ, ಇಡೀ ಜಗತ್ತಿಗೆ ನಾನು ಇವತ್ತಿಗೆ ಬರಬೇಕಾದ್ರೆ, ನನಗೆ ಇಷ್ಟು ಒಳ್ಳೆ ಮೇವು ಸಿಗಬೇಕಾದ್ರೆ ನನಗಿನ್ನೇನು ನನ್ನ ಅಪ್ಪ ಅಮ್ಮ ಅವರೇ ನನ್ನ ಪ್ರಪಂಚ. ಒಂದು ಕೆಲಸ ಮಾಡೋಣ, ನಾನು ಅದನ್ನು ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿಬಿಟ್ರೆ, ನೀನು ಮೂರ್ಖ ಅಂತ ಬೈದುಬಿಟ್ರೆ ಅದೂ ಭಯ. ಹಾಗೆ ಅಂದ್ಕೊಳ್ಳೋತ್ತಿಗೆ 2ನೇ ರೌಂಡು ಬಂದೇ ಬಿಟ್ಟ. ಇನ್ನು ಉಳಿದಿರೋದು 1 ರೌಂಡು. ಈತ ಏನು ಮಾಡ್ದ, ಕೈ ಮುಗಿದ ಆಗಿದ್ದಾಗಲಿ ಅಂಥೇಳಿ ಅವ್ರ ಅಪ್ಪ ಅಮ್ಮನಿಗೆ 3 ಪ್ರದಕ್ಷಿಣೆ ಮಾಡೇ ಬಿಟ್ಟ. ಯಾವಾಗ ಅವ್ರ ಅಪ್ಪ ಅಮ್ಮನ 3 ಪ್ರದಕ್ಷಿಣೆ ಮಾಡಿದ್ರು, ಇಲ್ಲಿ ಶಿವ ಪಾರ್ವತಿ ಗೊತ್ತಾಯಿತು, ಈ ಒಂದು ಸೃಷ್ಟಿಗೆ ಅಗ್ರಗಣ್ಯನು, ಆದಿಪೂಜಿತನು, ಜೊತೆಗೆ ಯಾವುದೇ ಒಂದು ವಿಚಾರದಲ್ಲಾದರೂ ಈತನಿಗೆ ಅನುಷ್ಠಾನ ಮಾಡಿದ್ರೆ, ಈತನ ಪೂಜಿಸಿದ್ರೆ ಎಲ್ಲ ಕಾಯಕಗಳು ಸಹಿತ ಬೇಗ ಸಿದ್ಧಿಯಾಗುತ್ತೆ ಅಂತ ಚಿಂತನೆ ಮಾಡಿದ್ರು. ಆ ಚಿಂತನೆ ಮಾಡಿದ ಮರುಕ್ಷಣ 3ನೇ ಪ್ರದಕ್ಷಿಣೆ ಬಂದೇ ಬಿಟ್ಟ. ಇನ್ನೇನು ಹಣ್ಣು ಕೈಗೆ ಗಣಪತಿ ಕೊಡಬೇಕು, ಸುಬ್ರಹ್ಮಣ್ಯ ಆ ನವಿಲಿನೇರಿ ಅಲ್ಲಿಗೆ ಬಂದು ಕೂತ್ಕೊಂಡ. ಅಮ್ಮ, ಆ ಹಣ್ಣನ್ನು ಕೊಡಿ, ನಾನು 3 ಪ್ರದಕ್ಷಿಣೆ ಮಾಡಿದ್ದೀನಿ, ಇಡೀ ಪ್ರಪಂಚ ಸೃಷ್ಟಿ ನೋಡಿದ್ದೀನಿ ಅಂತ ಹೇಳಿದ್ರು. ಆದರೆ ತಂದೆ ತಾಯಿ ಒಂದು ಮಾತಂದರು, ನೋಡು, ನಿನಗಿನ್ನ ಮುಂಚಿತವಾಗಿ ಇಲ್ಲಿ ಪ್ರದಕ್ಷಿಣೆ ಮಾಡಿ ನಿಂತ್ಕೊಂಡಿದ್ದಾನೆ ನಿಮ್ಮ ಅಣ್ಣ, ಇವನಿಗೆ ನಾವು ಹಣ್ಣು ಕೊಡಬೇಕು, ಇದೇ ಶಾಸ್ತ್ರ. ಏನಮ್ಮ ನೀವು ಹೇಳಿದ್ದೇನು, ಈ ಸೃಷ್ಟಿನ 3 ರೌಂಡ್ ಹಾಕ್ಕೊಂಡು ಬನ್ನಿ ಅಂತಂದ್ರಿ. ನೀನು ಈ ಸೃಷ್ಟಿ ಅಂದರೆ ಯಾವುದು, ಏನು ನೋಡಿದ್ಯಾ ನಿನ್ನ ಸೃಷ್ಟಿ? ನಿನ್ನ ಸೃಷ್ಟಿಗೆ ಮೂಲ ಕಾರಣಕರ್ತರು ಯಾರು? ಅಪ್ಪ ಅಮ್ಮ. ನಾವಿಲ್ಲೇ ಇದ್ದೀವಲ್ಲ, ನನಗೇ ನೀನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ಅವು ಎಲ್ಲೋ ನೀನು ಹೋದರೆ ನಿನಗೆ ನಾನು ಹಣ್ಣು ಹೆಂಗೆ ಕೊಡೋದು? ಇದಕ್ಕೆ ಬುದ್ಧಿ ಚೈತನ್ಯ ಬೇಕು, ದುಡುಕಬಾರದು. ಒಂದು ವಿಚಾರ ಹೇಳ್ತೀನಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲರಿಗೂ ಬೇಕಾಗುವಂಥದ್ದು. ಕ್ಯಾನ್ಸರ್ ಬಂದರು, ಮಹಾಮಾರಿ ಕಾಯಿಲೆ ಬಂದರು, ಅಥವಾ ಇನ್ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರು, ತಾಯಿ ಗರ್ಭದಿಂದ ಹೊರಬಂದಾಗ ನೀವು ಬರುವಂಥ ಕ್ಷಣ, ನಿಮ್ಮ ಹುಟ್ಟಿನ ದಿನಾಂಕ, ನಿಮ್ಮ ಸಾವಿನ ದಿನಾಂಕ ಎರಡೂ ಅವತ್ತೇ ಬರೆದಿರ್ತಾನೆ. ರೋಗ ಬಂದರೂ ಅವತ್ತೇ ಸಾಯೋದು, ರೋಗ ಬರೆದಿದ್ರೂ ಅವತ್ತೇ ಸಾಯೋದು. ಡಾಕ್ಟ್ರೆ ಕರೆಕ್ಟಾ ಇದು? ರೋಗ ಬಂತು ಅಂತ ಬೇಕು ಹೋಗ್ತೀವ? ಹೋಗೋಕ್ಕಾಗಲ್ಲ. ಅಥವಾ ನನಗೇನೂ ರೋಗ ಇಲ್ಲ, ಇವತ್ತು ನಾನು ಕಣ್ಣು ಮುಚ್ಚಬೋದಾ? ಆಗೋಲ್ಲ. ಅವನು ಕರಿಬೇಕು. ಅದಕ್ಕೆ ಇದೆಲ್ಲ ಹೇಗಿರುತ್ತೆ ಅಂದರೆ, ಒಂದೊಂದು ವಿಚಾರಗಳನ್ನು ನಾವು ಹೇಗೆ ಆನಂದಿಸ್ತೀವಿ, ಹೇಗೆ ಸ್ವಾಗತಿಸ್ತೀವಿ, ಯಾವುದನ್ನು ನಾವು ಸ್ವೀಕರಿಸ್ತೀವಿ, ಅದರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಹಾಗಾಗಿ ಅತ್ಯದ್ಭುತವಾದಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನಷ್ಟು ಜನಗಳನ್ನು ಆಕರ್ಷಣೆ ಮಾಡುವಂಥ ಈ ಗಣಪನ ಸಾನ್ನಿಧ್ಯಕ್ಕೆ ಇವತ್ತು ತಾವೆಲ್ಲ ಯಾರೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, 48 ದಿವಸ ಮಂಡಲ ಪೂಜೆ ಈಗ ರೆಕಾರ್ಡ್ ಮಾಡ್ಕೊಳ್ಳಿ. ಹತ್ತಿರದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಹೂ ಇದ್ದರೆ 2 ಹೂ, 1 ಬಿಳಿ ಎಕ್ಕದ ಎಲೆ, 2 ಬಿಳಿ ಎಕ್ಕದ ಹೂ, 1 ಬಿಳಿ ಎಕ್ಕದ ಎಲೆ, ಅಪ್ಪಟವಾಗಿರ್ತಕ್ಕಂಥ ಅರಿಶಿಣ ಕೊಂಬಿನಿಂದ ತಯಾರು ಮಾಡಿದಂಥ ಅರಿಶಿಣ ಅಥವಾ ಅರಿಶಿಣದ ಗಂಧ, ಆ ಗಂಧವನ್ನು ತಗೊಂಡು ಬಿಳಿ ಎಕ್ಕದ ಎಲೆ ಮೇಲೆ ಒಂದು ವೃತ್ತಾಕಾರ ಹಾಕಬೇಕು. ಈ ಕಾಯಕ ಏನಕ್ಕೆ ಮಾಡಬೇಕು? ಆರ್ಥಿಕ ಸಂಕಷ್ಟಗಳಿರಲಿ, ಕುಟುಂಬದಲ್ಲಿ ಕಲಹ ಇರಲಿ, ಮಕ್ಕಳ ಯಶಸ್ಸಿರಲಿ, ಮಕ್ಕಳ ವಿದ್ಯಾರ್ಜನೆಗಾಗಲಿ, ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಲಿ ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟಿದೆ, ಇದನ್ನು ಕರಗಿಸೋಕ್ಕಾಗ್ತಿಲ್ಲ ಅಂದಾಗ ಭಾಳ ಈಸಿಯಾಗಿ ಕರಗಿ ಅದು ನಿಮಗೆ ಅನುಕೂಲ ಕೊಡುವಂಥ ಸಿದ್ಧಿವಿನಾಯಕನ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಇದು. ಬಿಳಿ ಎಕ್ಕದ ಎಲೆ ಮೇಲೆ ಶ್ರೀಗಂಧದ ಚಕ್ಕೆಯಿಂದ, ಅಂದರೆ ಆ ಅರಿಶಿಣದ ಕೊಂಬಿನಿಂದ ತೆಗೆದಂಥ ಗಂಧ, ಒಂದು ತುಳಸಿ ಕಡ್ಡಿ ಸಹಾಯದಿಂದ ಒಂದು ವೃತ್ತಾಕಾರವನ್ನು ಹಾಕಿ, ಒಂದು ಸರ್ಕಲ್ ಹಾಕಿ, ಅದರ ಮಧ್ಯದಲ್ಲಿ 6 ರೇಖೆ ಇರುವಂಥ ನಕ್ಷತ್ರ ಬರೀರಿ. 6 ರೇಖೆ ನಕ್ಷತ್ರ ಬರೆದು ಅದರ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಒಂದೇ ಅಕ್ಷರ, ಗ ಪಕ್ಕದಲ್ಲಿ 0, ಗಮ್ ಎಂಬತಕ್ಕಂಥ ಅಕ್ಷರ ಬರೀರಿ. ಅದರ ಮಧ್ಯದಲ್ಲಿ ಸಾಧ್ಯವಾದರೆ 1 ಚಿಟಿಕೆ ಬಿಳಿ ಸಾಸುವೆ, ಅಥವಾ ಅದಿಲ್ಲ 2 ಕಡಲೆಕಾಳು, 1 ಹನಿ ಜೇನುತುಪ್ಪ ಇಲ್ಲ ಒಂಚೂರು ಬೆಲ್ಲ ನೀರಲ್ಲಿ ಕಲಿಸ್ಬಿಟ್ಟು ಆ ಬೆಲ್ಲದ ನೀರು ಇದು ಹಾಕಿಬಿಟ್ಟು ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು, ಹೆಬ್ಬೆರಳು ಉಂಗುರದ ಬೆರಳು ಎರಡೂ ಸಹಿತ ಆ ಎಲೆಗೆ ತಳಗಡೆಯಿಂದ ಎಲೆಯ ತಳಭಾಗದಲ್ಲಿ ನಿಮ್ಮ ಉಂಗುರದ ಬೆರಳು, ಎಲೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಬ್ಬೆರಳು,
ಮಧ್ಯದಲ್ಲಿ ಈ ಥರ ಇಟ್ಕೊಳ್ಳಿ. ಓಂ ಘಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಇದನ್ನು 108 ಬಾರಿ ಪಠನೆ ಮಾಡಿ. ಪಠನೆ ಆದ ನಂತರ ಆ ಮೇಲಿರ್ತಕ್ಕಂಥ ಬಿಳಿ ಸಾಸಿವೆ ಅಥವಾ ಕಡಲೆಕಾಳು ಇದನ್ನು ಪ್ರತ್ಯೇಕ ಮಾಡಿ. ಆ ಬರೆದಿರ್ತಕ್ಕಂಥ ಎಲೆನ ಒಂದು ತಟ್ಟೆಯಲ್ಲಿ ನೀರಿಟ್ಟು ಆ ನೀರಲ್ಲಿ ಅದನ್ನು ಬಿಡಿ. ಅದರ ಮುಂದೆ 2 ದೀಪ ಅಂಟಿಸಿ 3 ಪ್ರದಕ್ಷಿಣೆ ಬನ್ನಿ. ಒಂದು ಸಾಷ್ಟಾಂಗ ನಮಸ್ಕಾರ ಗಂಡಸರಾದರೆ, ಹೆಣ್ಣು ಮಕ್ಕಳಾದರೆ ಮೊಣಕಾಲೂರಿ ನಮಸ್ಕಾರ ಮಾಡಿ. ಇದಿಷ್ಟನ್ನೇ ಮಾಡಬೇಕು ನೀವು. ಇದು 48 ದಿವಸ ಮಾಡಿ. ಹೆಣ್ಣು ಮಕ್ಕಳ ಮಧ್ಯದಲ್ಲಿ ನಿಮ್ಮ ಮುಟ್ಟಿನ ದಿನಾಂಕ ಬರುತ್ತೆ, ಮೆನ್ಸಸ್ ಪೀರಿಯಡ್ ಬರುತ್ತೆ. ಆ ಬಂದಂಥ 6 ದಿನ ಮಾಡಬೇಡಿ, 6 ದಿವಸ ಅದಾದಮೇಲೆ ಮಾಡಿ. ಅಥವಾ ಆ 6 ದಿವಸ ನಿಮ್ಮ ಮನೇಲಿ ಯಾರಾದರೂ ಬೇರೆ ಮಕ್ಕಳ ಕೈಯಲ್ಲಿ ಮಾಡಿಸಿ. ಇದು ವಿದ್ಯಾರ್ಥಿಗಳ ಕೈಲಿ ಮಾಡಿಸಿದ್ರೆ ಅವರು ಭಾಳ ವಿದ್ಯಾವಂತರಾಗ್ತಾರೆ. ಆದರೆ ವಿದ್ಯಾರ್ಥಿಗಳು ಮಾಡಬೇಕಾದ್ರೆ ಬೆಳಗ್ಗೆ 5 to 6, 5ರಿಂದ 6 ನನ್ನ ಮಕ್ಕಳು ಓದಲ್ಲ, ನನ್ನ ಮಕ್ಕಳು ಓದಲ್ಲ, ನನ್ನ ಮಕ್ಕಳು ವಿದ್ಯಾವಂತರಲ್ಲ, ಆ ಬಾಧೆ ಪಡ್ತಿರಲ್ಲ. ಈ ತಂತ್ರಸಾರವನ್ನು ಮಾಡಿ ನಂತರ ನೀವೇ ನನಗೆ ಹೇಳ್ತೀರಿ. ಸಾಧ್ಯವಾದರೆ ಮುಂದಿನ 48 ದಿವಸದ ಆ ಮಂಡಲ ಪೂಜಾನುಷ್ಠಾನಕ್ಕೆ ನಾನು ಪುನಃ ಬರ್ತೀನಿ. ನೋಡೋಣ ಗಣಪತಿ ಆ ಸನ್ನಿವೇಶಕ್ಕೆ ಪುನಃ ನಾನು ಇಲ್ಲಿ ಬರಮಾಡಿಕೊಂಡ್ರೆ, ಬರುವಂಥ ಮನಸ್ಸು ನನಗೆ ಕೊಟ್ಟು ನನ್ನ ಲಕ್ಷ್ಮೀ ಬೋರಹ ಸ್ವಾಮಿಯ ಆಸ್ಥಾನದಲ್ಲಿ ನನಗೊಂದಿಷ್ಟು ಸಮಯ ಕೊಟ್ಟರೆ ನಾನು ಪುನಃ ಬಂದು ನಿಮ್ಮನ್ನು ನೋಡುವಂಥದ್ದಾಗತ್ತೆ. ಆವತ್ತು ಇನ್ನೊಂದು ಅತ್ಯದ್ಭುತವಾದಂಥ ತಂತ್ರಸಾರವನ್ನು ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯಕ್ಕೆ ಇವತ್ತು ನಾವು ನೀವೆಲ್ಲರೂ ಬಂದಿರೋದು ನಮಗೆ ಭಾಳ ಸಂತೋಷ ಇದೆ. ಇಂತಹ ಒಂದು ಗಣಪನ ಸಾನ್ನಿಧ್ಯದಲ್ಲಿ 48 ದಿವಸ ಮಂಡಲ ಪೂಜೆಗೆ ದಿನಕ್ಕೆ ಒಂದು ಕುಟುಂಬದಂತೆ ನಿಮಗೆ ಶಕ್ತಿ ಆದರೆ ದಿವಸ ಸ್ವಾಮಿಗೆ ಒಂದಿಷ್ಟು ಹಾಲು ಅಥವಾ ಇಲ್ಲಿ ಅಭಿಷೇಕದ ಏನೊಂದು ಪದ್ಧತಿ ಇಟ್ಕೊಳ್ತಾರೋ ಆ ಪದ್ಧತಿಯಲ್ಲಿ ಎಲ್ಲರೂ ಭಾಗವಹಿಸಿ ಪ್ರತಿದಿನ ಸಾಯಂಕಾಲ ಮನೆಯಲ್ಲಿ ಇಲ್ಲದ ಟಿ ವಿ ಸೀರಿಯಲ್ ಕಾರ್ಯಕ್ರಮ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಬಂದು ಗಣಪತಿನ ದರ್ಶನ ಮಾಡ್ಕೊಂಡೋಗಿ. ಹಾಗೆ ಇವತ್ತು ನಡೆದಂತಹ ವಿಶೇಷವಾಗಿರ್ತಕ್ಕಂಥ ಕುಂಭಾಭಿಷೇಕ ಮಹೋತ್ಸವದ ಆ ಪ್ರಧಾನವಾಗಿರ್ತಕ್ಕಂಥ ಕುಂಭಗಳನ್ನು ಅದನ್ನು 48 ದಿವಸ ನಿಮ್ಮ ವಾಸ್ತುಗೃಹದಲ್ಲಿ ಪೂಜೆ ಮಾಡಲಿಕ್ಕಾಗಿ ಅದರದ್ದು ಏನೋ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಆ ವ್ಯವಸ್ಥೆಗೆ ನಾವು ಭಾಜನರಾಗಿ ಅದನ್ನು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನೀವು ಮಹರ್ಷಿ ಆನಂದ್ ಗುರೂಜಿ ಅವರು ಇವತ್ತಿಲ್ಲಿ ಬಂದು ವೈಭವ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸಮೇತನಾಗಿರ್ತಕ್ಕಂಥ ಈ ದೇವಸ್ಥಾನದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಎಲ್ಲ ಶಾಸ್ತ್ರೋಕ್ತವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆದು ಇವತ್ತು ದೇವಸ್ಥಾನದ ಉದ್ಘಾಟನೆಯಾಗಿದೆ. ಮುಂದಿನ ದಿನಗಳಲ್ಲಿ 48 ದಿನ ಈ ಮಂಡಲ ಪೂಜೆಯಾಗಿ ಮತ್ತು ಪೂರ್ತಿ ಉದ್ಘಾಟನೆಯನ್ನು ಮಹರ್ಷಿಯವರು ಮತ್ತೆ ಬಂದು ಮಾಡ್ತೀನಿ ಅಂತ ಒಂದು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಮಹಾಲಕ್ಷ್ಮೀಪುರಂ ಒಂದು ದೇವಸ್ಥಾನದ ಒಂದು ತಾಣವಾಗಿದೆ. ಇಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಿದೆ. ಆಂಜನೇಯ ಸ್ವಾಮಿ ಇದ್ದಾನೆ, ಇಲ್ಲಿ ಮಹಾಲಕ್ಷ್ಮಿ ಇದೆ ಮತ್ತು ಶ್ರೀಕೃಷ್ಣನ ದೇವಸ್ಥಾನ ಇದೆ. ಇವೆಲ್ಲ ದೇವಾಲಯಗಳನ್ನು ಪಡೆತಕ್ಕಂಥ ಇಲ್ಲಿಯ ಜನರ ಒಂದು ಪುಣ್ಯ ಅಂತ ನಾವು ಭಾವಿಸ್ತೀವಿ. ಎಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಮತ್ತು ಈ ದೇವಸ್ಥಾನದಲ್ಲಿ ಈ ಗಣಪತಿ ಮತ್ತು ಸುಬ್ರಹ್ಮಣ್ಯ ನೆಲೆಸಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಶಿವಾನಂದ ಮೂರ್ತಿ ಮತ್ತು ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ನಡೆದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.